ಕೈಯಲ್ಲಿ ಹಣ ಇದ್ರೆ ಖರ್ಚಾಗತ್ತೆ ಅಥವಾ ಕಳ್ಳರ ಅಪಾಯ ಇರುತ್ತೆ, ಬ್ಯಾಂಕ್ ನಲ್ಲಿದ್ರೆ ಸೇಫ್ ಅನ್ನೋದು ನಮ್ಮೆಲ್ಲರ ಸಹಜ ನಂಬಿಕೆ. ಆದ್ರೆ ಹಿಂಗೆ ಬ್ಯಾಂಕ್ ಅಕೌಂಟ್ ನಲ್ಲಿದ್ದ ಹಣನೇ ಮಂಗಮಾಯ ಆಗಿದೆ. ಮಹಿಳೆಯ ಬ್ಯಾಂಕ್ ಖಾತೆಯಲ್ಲಿದ್ದ ಹಣವನ್ನ ಲೂಟಿ ಮಾಡಲಾಯ್ತಾ ಅನ್ನೋ ಅನುಮಾನ ಮೈಸೂರಿನಲ್ಲಿ ವ್ಯಕ್ತವಾಗಿರೋದು. ನವನಗರ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಹಣ ಇಟ್ಟಿದ್ರಂತೆ. ಬ್ಯಾಂಕ್ನ ಅಧ್ಯಕ್ಷ, ಜನರಲ್ ಮ್ಯಾನೇಜರ್ ಇವರು ವಿರುದ್ಧ ಇದೀಗ ಸುನೀತಾ ಅನ್ನೋರು ದೂರು ಕೊಟ್ಟಿದ್ದಾರೆ. ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಬ್ಯಾಂಕ್ನ 2 ಖಾತೆಗೆ 1,41,00,000 ಹಣ ವರ್ಗಾವಣೆಯಾಗಿದೆ. ಮ್ಯಾನೇಜರ್ ಶಿವಕುಮಾರ್ ಅವರನ್ನ ಸೇವೆಯಿಂದ ಸದ್ಯಕ್ಕೆ ಅಮಾನತು ಮಾಡಲಾಗಿದೆ. ಲೋನ್ ಮಾಡಿದ್ದಾರೆ, ನಮ್ಮ ಪ್ರಾಪರ್ಟಿ ಮೇಲೆ, ಬಿಲ್ಡಿಂಗ್ ಮೇಲೆ ಮಾರ್ಟ್ಗೇಜ್ ಮಾಡಿ ಲೋನ್ ಮಾಡಿದ್ದಾರೆ ಅಂತ ನಂಗೆ ವಿಚಾರ ಗೊತ್ತಾಯ್ತು. ಗೊತ್ತಾದ್ಮೇಲೆ ನಾನು ದುಡ್ಡಲ್ಲಿ ಅಂತ ಕೇಳಿದಾಗ ಬ್ಯಾಂಕಿಗೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ನಮ್ಗೆ CID ಎನ್ಕ್ವೈರಿ ಬಂದ್ಬಿಟ್ಟಿದೆ, ನಮ್ದು ಯಾವುದೋ ಬೇರೆ ವ್ಯಕ್ತಿ ಯಾರೋ ಫ್ರಾಡ್ ಲೋನ್ ಮಾಡಿಸ್ಬಿಟ್ಟಿದ್ರು ನಮಗೆ. ಸೊ ಆ ದುಡ್ಡನ್ನ ನಾನು ಇಲ್ಲಿಂದ ಅಲ್ಲಿ ಯೂಸ್ ಮಾಡಿದ್ರೆ ನಾವು ವಾಪಸ್ ಕೊಡ್ತೀವಿ ಅಂತ ಹೇಳಿ ನಾನು ಯಾವಾಗ ಪ್ರೆಷರ್ ಜಾಸ್ತಿ ಮಾಡಿದೆ, ತುಂಬಾ ಹೋಗಿ ಬಂದು ಅವಾಗ ಮಾತ್ರ 25 ಲಕ್ಷ ರೂಪಾಯಿ ನಮ್ಮ ಅಕೌಂಟ್ಗೆ ಹಾಕ್ತಾರೆ. ಆ 25 ಲಕ್ಷ ನನ್ನ ಲೋನ್ಗೆ ಅವ್ರು ಹಾಕೋತಾರೆ, ನನ್ಗೇನು ಕ್ಯಾಶ್ ಕೊಡೋದಿಲ್ಲ. ಆ 25 ಲಕ್ಷ ಅಲ್ಲಿಗೆ ಹಾಕೊಳ್ತಾರೆ. ಸೊ ಮತ್ತೆ ನಾನು ಹೋಗಿ ಕೇಳಿದಾಗ ಪ್ರೆಸಿಡೆಂಟ್ ಬಸಂತ್ ಅವರು, ಸುರೇಶ್ ಅವರು ಮತ್ತೆ ಶಿವಕುಮಾರ್, ಅದರಲ್ಲೂ ಸುರೇಶ್ ಅವ್ರನ್ನಂತೂ ಮಾತಾಡ್ಸಕ್ಕೆ ಆಗಲ್ಲ, ತುಂಬಾ ತುಚ್ಛವಾಗಿ ಮಾತಾಡ್ತಾರೆ. ಏನಾದ್ರೂ ನಾವು ಕೇಳಕ್ ಹೋದ್ರು ಒಂದು ಲೆಕ್ಕನೂ ಹೇಳೋದಿಲ್ಲ. ಎಕ್ಸ್ ನಂಜಪ್ಪ ಅಂತಿದ್ರು, ಸೊ ಅದ್ರದ್ದು ಫೌಂಡರ್. ಇವಾಗ ಅವ್ರ ಮಗ ಬಸಂತ್ ಏನಿದ್ದಾರೆ ಆ ಬ್ಯಾಂಕ್ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಅದು ವಾರ್ಷಿಕ ಟರ್ನ್ ಓವರ್ ಬಂದು ಸರಿಸುಮಾರು ಅಂದಾಜು 700-800 ಕೋಟಿ ರೂಪಾಯಿ ನಡೀತಾ ಇದೆ ವಾರ್ಷಿಕವಾಗಿ ಅದರದ್ದು. ಸೊ ಅದರಲ್ಲಿ ನನ್ನ ಕ್ಲೈಂಟ್ ಒಬ್ರು ಸುನೀತಾ ಅಂತ ಅಂದ್ಬಿಟ್ಟು ಅದರಲ್ಲಿ ಒಬ್ರು ಖಾತೆ ತೆರೆದಿದ್ದಾರೆ 2016. ಅವತ್ತು ಸುನೀತಾ ಮಹಿಳಾ ಮಂಡಳಿ ಅಂತ ಒಂದು ಸೊಸೈಟಿ ಮಾಡ್ಕೊಂಡಿದ್ದಾರೆ. ಸೊ ಅದ್ರ ಕೆಳಗಡೆ ಕೆಲವು ಪ್ರಾಪರ್ಟಿಗಳನ್ನ ಟ್ರಸ್ಟ್ ಕೆಲವು ಪ್ರಾಪರ್ಟಿಗಳನ್ನ ಅವರು ಬ್ಯಾಂಕಲ್ಲಿ ಅಡಮಾನ ಇಟ್ಟು ಲೋನ್ ತಗೊಂಡಿದ್ದಾರೆ. ಆ ಲೋನ್ಗೆ ಸಂಬಂಧಪಟ್ಟಂತೆ ಕೆಲವು ಚೆಕ್ಗಳನ್ನ ಕೊಟ್ಟಿರ್ತಾರೆ, ಶೂಟಿಂಗ್ ಅಂತ ಕೆಲವು ಚೆಕ್ಗಳನ್ನ ಕೊಟ್ಟಿರ್ತಾರೆ. ಆ ಚೆಕ್ನ ಮಿಸ್ಯೂಸ್ ಮಾಡಿಕೊಂಡು 2021 ಇಸ್ವಿಲಿ ಶಾಖಾ ವ್ಯವಸ್ಥಾಪಕರು ಮತ್ತೆ ಜನರಲ್ ಮ್ಯಾನೇಜರ್ ಮತ್ತೆ ಅಧ್ಯಕ್ಷ ಚೆಕ್ನ ಮಿಸ್ಯೂಸ್ ಮಾಡಿಕೊಂಡು ಇವ್ರದ್ದು CCL ಖಾತೆಯಿಂದ ಸುಮಾರು 1,41,50,000 ರೂಪಾಯಿಗಳನ್ನ ಅವ್ರದ್ದು ಸೇವಿಂಗ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆ ವಿಷಯ ಕೈಯಲ್ಲಿ ಹಣ ಇದ್ರೆ ಖರ್ಚಾಗತ್ತೆ ಅಥವಾ ಕಳ್ಳರ ಅಪಾಯ ಇರುತ್ತೆ, ಬ್ಯಾಂಕ್ ನಲ್ಲಿದ್ರೆ ಸೇಫ್ ಅನ್ನೋದು ನಮ್ಮೆಲ್ಲರ ಸಹಜ ನಂಬಿಕೆ. ಆದ್ರೆ ಹಿಂಗೆ ಬ್ಯಾಂಕ್ ಅಕೌಂಟ್ ನಲ್ಲಿದ್ದ ಹಣನೇ ಮಂಗಮಾಯ ಆಗಿದೆ. ಮಹಿಳೆಯ ಬ್ಯಾಂಕ್ ಖಾತೆಯಲ್ಲಿದ್ದ ಹಣವನ್ನ ಲೂಟಿ ಮಾಡಲಾಯ್ತಾ ಅನ್ನೋ ಅನುಮಾನ ಮೈಸೂರಿನಲ್ಲಿ ವ್ಯಕ್ತವಾಗಿರೋದು. ನವನಗರ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಹಣ ಇಟ್ಟಿದ್ರಂತೆ. ಬ್ಯಾಂಕ್ನ ಅಧ್ಯಕ್ಷ, ಜನರಲ್ ಮ್ಯಾನೇಜರ್ ಇವರು ವಿರುದ್ಧ ಇದೀಗ ಸುನೀತಾ ಅನ್ನೋರು ದೂರು ಕೊಟ್ಟಿದ್ದಾರೆ. ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಬ್ಯಾಂಕ್ನ 2 ಖಾತೆಗೆ 1,41,00,000 ಹಣ ವರ್ಗಾವಣೆಯಾಗಿದೆ. ಮ್ಯಾನೇಜರ್ ಶಿವಕುಮಾರ್ ಅವರನ್ನ ಸೇವೆಯಿಂದ ಸದ್ಯಕ್ಕೆ ಅಮಾನತು ಮಾಡಲಾಗಿದೆ. ಲೋನ್ ಮಾಡಿದ್ದಾರೆ, ನಮ್ಮ ಪ್ರಾಪರ್ಟಿ ಮೇಲೆ, ಬಿಲ್ಡಿಂಗ್ ಮೇಲೆ ಮಾರ್ಟ್ಗೇಜ್ ಮಾಡಿ ಲೋನ್ ಮಾಡಿದ್ದಾರೆ ಅಂತ ನಂಗೆ ವಿಚಾರ ಗೊತ್ತಾಯ್ತು. ಗೊತ್ತಾದ್ಮೇಲೆ ನಾನು ದುಡ್ಡಲ್ಲಿ ಅಂತ ಕೇಳಿದಾಗ ಬ್ಯಾಂಕಿಗೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ನಮ್ಗೆ CID ಎನ್ಕ್ವೈರಿ ಬಂದ್ಬಿಟ್ಟಿದೆ, ನಮ್ದು ಯಾವುದೋ ಬೇರೆ ವ್ಯಕ್ತಿ ಯಾರೋ ಫ್ರಾಡ್ ಲೋನ್ ಮಾಡಿಸ್ಬಿಟ್ಟಿದ್ರು ನಮಗೆ. ಸೊ ಆ ದುಡ್ಡನ್ನ ನಾನು ಇಲ್ಲಿಂದ ಅಲ್ಲಿ ಯೂಸ್ ಮಾಡಿದ್ರೆ ನಾವು ವಾಪಸ್ ಕೊಡ್ತೀವಿ ಅಂತ ಹೇಳಿ ನಾನು ಯಾವಾಗ ಪ್ರೆಷರ್ ಜಾಸ್ತಿ ಮಾಡಿದೆ, ತುಂಬಾ ಹೋಗಿ ಬಂದು ಅವಾಗ ಮಾತ್ರ 25 ಲಕ್ಷ ರೂಪಾಯಿ ನಮ್ಮ ಅಕೌಂಟ್ಗೆ ಹಾಕ್ತಾರೆ. ಆ 25 ಲಕ್ಷ ನನ್ನ ಲೋನ್ಗೆ ಅವ್ರು ಹಾಕೋತಾರೆ, ನನ್ಗೇನು ಕ್ಯಾಶ್ ಕೊಡೋದಿಲ್ಲ. ಆ 25 ಲಕ್ಷ ಅಲ್ಲಿಗೆ ಹಾಕೊಳ್ತಾರೆ. ಸೊ ಮತ್ತೆ ನಾನು ಹೋಗಿ ಕೇಳಿದಾಗ ಪ್ರೆಸಿಡೆಂಟ್ ಬಸಂತ್ ಅವರು, ಸುರೇಶ್ ಅವರು ಮತ್ತೆ ಶಿವಕುಮಾರ್, ಅದರಲ್ಲೂ ಸುರೇಶ್ ಅವ್ರನ್ನಂತೂ ಮಾತಾಡ್ಸಕ್ಕೆ ಆಗಲ್ಲ, ತುಂಬಾ ತುಚ್ಛವಾಗಿ ಮಾತಾಡ್ತಾರೆ. ಏನಾದ್ರೂ ನಾವು ಕೇಳಕ್ ಹೋದ್ರು ಒಂದು ಲೆಕ್ಕನೂ ಹೇಳೋದಿಲ್ಲ. ಎಕ್ಸ್ ನಂಜಪ್ಪ ಅಂತಿದ್ರು, ಸೊ ಅದ್ರದ್ದು ಫೌಂಡರ್. ಇವಾಗ ಅವ್ರ ಮಗ ಬಸಂತ್ ಏನಿದ್ದಾರೆ ಆ ಬ್ಯಾಂಕ್ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಅದು ವಾರ್ಷಿಕ ಟರ್ನ್ ಓವರ್ ಬಂದು ಸರಿಸುಮಾರು ಅಂದಾಜು 700-800 ಕೋಟಿ ರೂಪಾಯಿ ನಡೀತಾ ಇದೆ ವಾರ್ಷಿಕವಾಗಿ ಅದರದ್ದು. ಸೊ ಅದರಲ್ಲಿ ನನ್ನ ಕ್ಲೈಂಟ್ ಒಬ್ರು ಸುನೀತಾ ಅಂತ ಅಂದ್ಬಿಟ್ಟು ಅದರಲ್ಲಿ ಒಬ್ರು ಖಾತೆ ತೆರೆದಿದ್ದಾರೆ 2016. ಅವತ್ತು ಸುನೀತಾ ಮಹಿಳಾ ಮಂಡಳಿ ಅಂತ ಒಂದು ಸೊಸೈಟಿ ಮಾಡ್ಕೊಂಡಿದ್ದಾರೆ. ಸೊ ಅದ್ರ ಕೆಳಗಡೆ ಕೆಲವು ಪ್ರಾಪರ್ಟಿಗಳನ್ನ ಟ್ರಸ್ಟ್ ಕೆಲವು ಪ್ರಾಪರ್ಟಿಗಳನ್ನ ಅವರು ಬ್ಯಾಂಕಲ್ಲಿ ಅಡಮಾನ ಇಟ್ಟು ಲೋನ್ ತಗೊಂಡಿದ್ದಾರೆ. ಆ ಲೋನ್ಗೆ ಸಂಬಂಧಪಟ್ಟಂತೆ ಕೆಲವು ಚೆಕ್ಗಳನ್ನ ಕೊಟ್ಟಿರ್ತಾರೆ, ಶೂಟಿಂಗ್ ಅಂತ ಕೆಲವು ಚೆಕ್ಗಳನ್ನ ಕೊಟ್ಟಿರ್ತಾರೆ. ಆ ಚೆಕ್ನ ಮಿಸ್ಯೂಸ್ ಮಾಡಿಕೊಂಡು
2021 ಇಸ್ವಿಲಿ ಶಾಖಾ ವ್ಯವಸ್ಥಾಪಕರು ಮತ್ತೆ ಜನರಲ್ ಮ್ಯಾನೇಜರ್ ಮತ್ತೆ ಅಧ್ಯಕ್ಷ ಚೆಕ್ನ ಮಿಸ್ಯೂಸ್ ಮಾಡಿಕೊಂಡು ಇವ್ರದ್ದು ಸಿಸಿಎಲ್ ಖಾತೆಯಿಂದ ಸುಮಾರು 1,41,50,000 ರೂಪಾಯಿಗಳನ್ನ ಅವ್ರದ್ದು ಸೇವಿಂಗ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆ ವಿಷಯ ಕೈಯಲ್ಲಿ ಹಣ ಇದ್ರೆ ಖರ್ಚಾಗತ್ತೆ ಅಥವಾ ಕಳ್ಳರ ಅಪಾಯ ಇರುತ್ತೆ, ಬ್ಯಾಂಕ್ ನಲ್ಲಿದ್ರೆ ಸೇಫ್ ಅನ್ನೋದು ನಮ್ಮೆಲ್ಲರ ಸಹಜ ನಂಬಿಕೆ. ಆದ್ರೆ ಹಿಂಗೆ ಬ್ಯಾಂಕ್ ಅಕೌಂಟ್ ನಲ್ಲಿದ್ದ ಹಣನೇ ಮಂಗಮಾಯ ಆಗಿದೆ. ಮಹಿಳೆಯ ಬ್ಯಾಂಕ್ ಖಾತೆಯಲ್ಲಿದ್ದ ಹಣವನ್ನ ಲೂಟಿ ಮಾಡಲಾಯ್ತಾ ಅನ್ನೋ ಅನುಮಾನ ಮೈಸೂರಿನಲ್ಲಿ ವ್ಯಕ್ತವಾಗಿರೋದು. ನವನಗರ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಹಣ ಇಟ್ಟಿದ್ರಂತೆ. ಬ್ಯಾಂಕ್ನ ಅಧ್ಯಕ್ಷ ಜನರಲ್ ಮ್ಯಾನೇಜರ್ ಇವರು ವಿರುದ್ಧ ಇದೀಗ ಸುನೀತಾ ಅನ್ನೋರು ದೂರು ಕೊಟ್ಟಿದ್ದಾರೆ. ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಬ್ಯಾಂಕ್ನ 2 ಖಾತೆಗೆ 1,41,00,000 ಹಣ ವರ್ಗಾವಣೆ ಆಗಿದೆ. ಮ್ಯಾನೇಜರ್ ಶಿವಕುಮಾರ್ ಅವರನ್ನ ಸೇವೆಯಿಂದ ಸದ್ಯಕ್ಕೆ ಅಮಾನತು ಮಾಡಲಾಗಿದೆ. ಲೋನ್ ಮಾಡಿದ್ದಾರೆ, ನಮ್ಮ ಪ್ರಾಪರ್ಟಿ ಮೇಲೆ ಬಿಲ್ಡಿಂಗ್ ಮೇಲೆ ಮಾರ್ಟ್ಗೇಜ್ ಮಾಡಿ ಲೋನ್ ಮಾಡಿದ್ದಾರೆ ಅಂತ ನಂಗೆ ವಿಚಾರ ಗೊತ್ತಾಯ್ತು. ಗೊತ್ತಾದ್ಮೇಲೆ ನಾನು ದುಡ್ಡಲ್ಲಿ ಅಂತ ಕೇಳಿದಾಗ ಬ್ಯಾಂಕಿಗೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ನಮ್ಗೆ CID ಎನ್ಕ್ವೈರಿ ಬಂದ್ಬಿಟ್ಟಿದೆ, ನಮ್ದು ಯಾವುದೋ ಬೇರೆ ವ್ಯಕ್ತಿ ಯಾರೋ ಫ್ರಾಡ್ ಲೋನ್ ಮಾಡಿಸ್ಬಿಟ್ಟಿದ್ರು ನಮಗೆ. ಸೊ ಆ ದುಡ್ಡನ್ನ ನಾನು ಇಲ್ಲಿಂದ ಅಲ್ಲಿ ಯೂಸ್ ಮಾಡಿದ್ರೆ ನಾವು ವಾಪಸ್ ಕೊಡ್ತೀವಿ ಅಂತ ಹೇಳೋದು. ನಾನು ಯಾವಾಗ ಪ್ರೆಷರ್ ಜಾಸ್ತಿ ಮಾಡಿದೆ, ತುಂಬಾ ಹೋಗಿ ಬಂದು ಅವಾಗ ಮಾತ್ರ 25 ಲಕ್ಷ ರೂಪಾಯಿ ನಮ್ಮ ಅಕೌಂಟ್ಗೆ ಹಾಕ್ತಾರೆ. ಆ 25 ಲಕ್ಷ ನನ್ನ ಲೋನ್ಗೆ ಅವ್ರು ಹಾಕೋತಾರೆ, ನನ್ಗೇನು ಕ್ಯಾಶ್ ಕೊಡೋದಿಲ್ಲ. ಆ 25 ಲಕ್ಷ ಅಲ್ಲಿಗೆ ಹಾಕೊಳ್ತಾರೆ. ಸೊ ಮತ್ತೆ ನಾನು ಹೋಗಿ ಕೇಳಿದಾಗ ಪ್ರೆಸಿಡೆಂಟ್ ಬಸಂತ್ ಅವರು, ಸುರೇಶ್ ಅವರು ಮತ್ತೆ ಶಿವಕುಮಾರ್, ಅದರಲ್ಲೂ ಸುರೇಶ್ ಅವ್ರನ್ನಂತೂ ಮಾತಾಡ್ಸಕ್ಕಾಗಲ್ಲ, ತುಂಬಾ ತುಚ್ಛವಾಗಿ ಮಾತಾಡ್ತಾರೆ. ಏನಾದ್ರೂ ನಾವು ಕೇಳಕ್ ಹೋದ್ರು ಒಂದು ಲೆಕ್ಕನೂ ಹೇಳೋದಿಲ್ಲ. ಎಕ್ಸ್ ಮಿನಿಸ್ಟರ್ ನಂಜಪ್ಪ ಅಂತಿದ್ರು, ಸೊ ಅದ್ರದ್ದು ಫೌಂಡರ್. ಇವಾಗ ಅವ್ರ ಮಗ ಬಸಂತ್ ಏನಿದ್ದಾರೆ ಆ ಬ್ಯಾಂಕ್ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಅದು ವಾರ್ಷಿಕ ಟರ್ನ್ ಓವರ್ ಬಂದು ಸರಿಸುಮಾರು ಅಂದಾಜು 700-800 ಕೋಟಿ ರೂಪಾಯಿ ನಡೀತಾ ಇದೆ ವಾರ್ಷಿಕವಾಗಿ ಅದರದ್ದು. ಸೊ ಅದರಲ್ಲಿ ನನ್ನ ಕ್ಲೈಂಟ್ ಒಬ್ರು ಸುನೀತಾ ಅಂತ ಅಂದ್ಬಿಟ್ಟು ಅದರಲ್ಲಿ ಒಬ್ರು ಖಾತೆ ತೆರೆದಿದ್ದಾರೆ 2016. ಅವ್ರದ್ದು ಸುನೀತಾ ಮಹಿಳಾ ಮಂಡಳಿ ಅಂತ ಒಂದು ಸೊಸೈಟಿ ಮಾಡ್ಕೊಂಡಿದ್ದಾರೆ. ಸೊ ಅದ್ರ ಕೆಳಗಡೆ ಕೆಲವು ಪ್ರಾಪರ್ಟಿಗಳನ್ನ ಟ್ರಸ್ಟ್ ಕೆಳಗಡೆ ಪ್ರಾಪರ್ಟಿಗಳನ್ನ ಅವರು ಬ್ಯಾಂಕಲ್ಲಿ ಅಡಮಾನ ಇಟ್ಟು ಲೋನ್ ತಗೊಂಡಿದ್ದಾರೆ. ಆ ಲೋನ್ಗೆ ಸಂಬಂಧಪಟ್ಟಂತೆ ಕೆಲವು ಚೆಕ್ಗಳನ್ನ ಕೊಟ್ಟಿರ್ತಾರೆ, ಶೂಟಿಂಗ್ ಅಂತ ಕೆಲವು ಚೆಕ್ಗಳನ್ನ ಕೊಟ್ಟಿರ್ತಾರೆ. ಆ ಚೆಕ್ನ ಮಿಸ್ಯೂಸ್ ಮಾಡಿಕೊಂಡು 2021 ಇಸ್ವಿಲಿ ಶಾಖಾ ವ್ಯವಸ್ಥಾಪಕರು ಮತ್ತೆ ಜನರಲ್ ಮ್ಯಾನೇಜರ್ ಮತ್ತೆ ಅಧ್ಯಕ್ಷ ಚೆಕ್ನ ಮಿಸ್ಯೂಸ್ ಮಾಡಿಕೊಂಡು ಇವ್ರದ್ದು ಸಿಸಿಎಲ್ ಖಾತೆಯಿಂದ ಸುಮಾರು 1,41,50,000 ರೂಪಾಯಿಗಳನ್ನ ಅವ್ರದ್ದು ಸೇವಿಂಗ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆ ವಿಷಯ ಕೈಯಲ್ಲಿ ಹಣ ಇದ್ರೆ ಖರ್ಚಾಗತ್ತೆ ಅಥವಾ ಕಳ್ಳರ ಅಪಾಯ ಇರುತ್ತೆ, ಬ್ಯಾಂಕ್ ನಲ್ಲಿದ್ರೆ ಸೇಫ್ ಅನ್ನೋದು ನಮ್ಮೆಲ್ಲರ ಸಹಜ ನಂಬಿಕೆ. ಆದ್ರೆ ಹಿಂಗೆ ಬ್ಯಾಂಕ್ ಅಕೌಂಟ್ ನಲ್ಲಿದ್ದ ಹಣನೇ ಮಂಗಮಾಯ ಆಗಿದೆ. ಮಹಿಳೆಯ ಬ್ಯಾಂಕ್ ಖಾತೆಯಲ್ಲಿದ್ದ ಹಣವನ್ನ ಲೂಟಿ ಮಾಡಲಾಯ್ತಾ ಅನ್ನೋ ಅನುಮಾನ ಮೈಸೂರಿನಲ್ಲಿ ವ್ಯಕ್ತವಾಗಿರೋದು. ನವನಗರ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಹಣ ಇಟ್ಟಿದ್ರಂತೆ. ಬ್ಯಾಂಕ್ನ